dear students, in this class we are going to learn about the lesson social science, in that socialization, second chapter in sociology. Let us see the socialization. ಸಮಾಜೀಕರಣ, ಕನ್ನಡದಲ್ಲಿ ಸೋಷಲೈಸೇಷನ್ ಅಂದರೆ ಸಾಮಾಜೀಕರಣ ಅಂತೇಳ್ಬಿಟ್ಟು ಹೇಳ್ತಾರೆ. ಈ ಪಾಠದಲ್ಲಿ ಸಾಮಾಜೀಕರಣದ ಅರ್ಥ, ಸಾಮಾಜೀಕರಣದ ಕಾರ್ಯಗಳು ಮತ್ತು ಸಾಮಾಜೀಕರಣದ ಅಂಗಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಮೀನಿಂಗ್ ಆಫ್ ದ ಸೋಷಲೈಸೇಷನ್, ಫಂಕ್ಷನ್ಸ್ ಆಫ್ ಸೋಷಲೈಸೇಷನ್, ಏಜೆನ್ಸೀಸ್ ಆಫ್ ಸೋಷಲೈಸೇಷನ್ ಆ್ಯಂಡ್ ಜೆಂಡರ್ ಆ್ಯಂಡ್ ಸೋಷಲೈಸೇಷನ್. The process of learning social behavior and the process of becoming social being is called socialization. ಸಾಮಾಜೀಕರಣದ ಅರ್ಥ ಏನಪ್ಪ ಅಂದರೆ, ಸಮಾಜದಲ್ಲಿ ಮನುಷ್ಯ ಒಬ್ಬ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಸಮಾಜದ ಜೊತೆಲೇ ಬೆಳೀತಕ್ಕಂಥದ್ದನ್ನು ಸಾಮಾಜೀಕರಣ ಅಂತೇಳ್ಬಿಟ್ಟು ಹೇಳ್ತೀವಿ. ದ ಪ್ರೋಸೆಸ್ ಆಫ್ ಲರ್ನಿಂಗ್, ಸಮಾಜದಿಂದ ವ್ಯಕ್ತಿ ಏನನ್ನು ಕಲಿತಾ ಹೋಗ್ತಾನೆ. ದ ಪ್ರೋಸೆಸ್ ಆಫ್ ಬಿಕಮಿಂಗ್ ಸೋಷಲ್ ಬೀಯಿಂಗ್, ಆ ಸಮಾಜದಿಂದ ಅವನು ಒಬ್ಬ ಏನು ಅನ್ನಿಸ್ಕೊಳ್ತಾನೆ, ಸೋಷಲ್ ಬೀಯಿಂಗ್ ಅಂತ ಅನ್ನಿಸ್ಕೊಳ್ತಾನೆ. ಅಂದರೆ ಸಮಾಜದ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಅವನೊಬ್ಬ ಸಾಮಾಜೀಕರಣದ ವ್ಯಕ್ತಿ ಅಂತೇಳ್ಬಿಟ್ಟು ಅನ್ನಿಸ್ಕೊಳ್ತಾ ಹೋಗ್ತಾನೆ. So, the process of learning social behavior and the process of becoming social being is called socialization. We can see in the picture who is this person. This person is an ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅಂತ ಹೇಳ್ಬಿಟ್ಟು ಇವರನ್ನು ಕರಿತೀವಿ. ಅವರ ಒಂದು ಚಿಕ್ಕಂದಿನಿಂದ ಅವರ ಕೊನೆಯ ತನಕದ ಚಿತ್ರಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. The power of talking, the power of thinking, contacting with the people, communicating non-verbally, dependency and imitating. The power of talking. ಸಮಾಜದಲ್ಲಿ ಬೆರೆತು ಮಾತಾಡ್ತಕ್ಕಂಥದ್ದು, ಆಲೋಚನೆ ಮಾಡ್ತಕ್ಕಂಥದ್ದು, ಜನರ ಜೊತೆಗೆ ಮಾತಾಡ್ತಕ್ಕಂಥದ್ದು ಮತ್ತು ಜನರ ಜೊತೆಗೆ ಹೊಂದ್ಕೊಳ್ತಕ್ಕಂಥದ್ದು ಮತ್ತು ಜನರನ್ನು ಅನುಕರಿಸ್ತಕ್ಕಂಥದ್ದು, ಇವೆಲ್ಲ ಕೂಡ ಸಾಮಾಜೀಕರಣದ ಕಾರ್ಯಗಳು. ಸೋಷಲೈಸೇಷನ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಸೋಷಲ್ ಆ್ಯಕ್ಷನ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಬರ್ತ್ ಆ್ಯಂಡ್ ಎಂಡ್ಸ್ ಇನ್ ಡೆತ್. ಸೋಷಲೈಸೇಷನ್ ಅಂತಕ್ಕಂಥದ್ದು, ಸಾಮಾಜೀಕರಣ ಅಂತಕ್ಕಂಥದ್ದು ಮನುಷ್ಯನ ಹುಟ್ಟಿನಿಂದ ಕೊನೆಯ ತನಕನೂ ಕೂಡ ಅವನ ಜೊತೆಯಲ್ಲೇ ಇರ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಫಂಕ್ಷನ್ಸ್ ಆಫ್ ಸೋಷಲೈಸೇಷನ್, ಸಾಮಾಜೀಕರಣದ ಒಂದು ಲಕ್ಷಣಗಳು. Converts human being in social being, provides the scope of adapting, imitating and learning, depends the social relationship, helps the development of personality, helps the continuity of tradition, converts human being in social being. ಒಬ್ಬ ಮನುಷ್ಯನನ್ನು ಸಮಾಜದಲ್ಲಿ ಒಬ್ಬ ಸಮಾಜದ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಪ್ರೊವೈಡ್ಸ್ ದ ಸ್ಕೋಪ್ ಆಫ್ ಅಡಾಪ್ಟಿಂಗ್, ಇಮಿಟಿಯೇಟಿಂಗ್ ಆ್ಯಂಡ್ ಲರ್ನಿಂಗ್. ಸಮಾಜದಲ್ಲಿ ಅವನು ಹೊಂದ್ಕೊಳ್ಳೋದಕ್ಕೆ ಮತ್ತು ಬೇರೆಯವರ ಜೊತೆಗೆ ಬೆರೆಯೋದಕ್ಕೆ ಮತ್ತು ಸಮಾಜದಿಂದ ಕಲಿಯೋದನ್ನು ಅದು ಕಲಿಸ್ತಾ ಹೋಗುತ್ತೆ. ಡೆವಲಪ್ಸ್ ದ ಸೋಷಲ್ ರಿಲೇಷನ್ಶಿಪ್, ಇದು ಅಷ್ಟೇ ಅಲ್ಲದೆ ಸಂಬಂಧಗಳ ಜೊತೆಗೆ ಬೆರೆತ್ಕೊಂಡು ಸಮಾಜದ ಜೊತೆಗೆ ಜೀವಿಸೋದನ್ನು ಕಲಿಸ್ತಾ ಹೋಗುತ್ತೆ. ಎಲ್ಪ್ಸ್ ದ ಡೆವಲಪ್ಮೆಂಟ್ ಆಫ್ ದ ಪರ್ಸನಾಲಿಟಿ, ಟೆಲ್ಸ್ ದ ಡೆವಲಪ್ಮೆಂಟ್ ಆಫ್ ದ ಪರ್ಸನಾಲಿಟಿ, ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರೂಪಿಸುತ್ತೆ. ಎಲ್ಪ್ಸ್ ದ ಕಂಟಿನ್ಯೂಟಿ ಆಫ್ ದ ಟ್ರೆಡಿಷನ್, ಸಂಸ್ಕೃತಿಯನ್ನು ಸಂಸ್ಕೃತಿಯನ್ನು ಕಲಿಸ್ತಾ ಹೋಗುತ್ತೆ. ಕನ್ವರ್ಟ್ಸ್ ಹ್ಯೂಮನ್ ಬೀಯಿಂಗ್ ಇನ್ ಎ ಸೋಷಲ್ ಬೀಯಿಂಗ್, provides the scope of adapting, imitating and learning, develops the social relationship, helps the development of personality, helps the continuity of tradition. Agencies of socialization, ಇವೆಲ್ಲವೂ ಕೂಡ ಸೋಷಲೈಸೇಷನ್ ಅಂದರೆ ಸಾಮಾಜೀಕರಣದ ಅಂಗಗಳು. ಯಾವಪ್ಪ ಅಂದರೆ ಫ್ಯಾಮಿಲಿ, ಪೀರ್ ಗ್ರೂಪ್, ರಿಲಿಜಿಯನ್, ಸ್ಕೂಲ್, ಮಾಸ್ ಮೀಡಿಯಾ ಆ್ಯಂಡ್ ನೈಬರ್ಹುಡ್. ಕುಟುಂಬ, ಪೀರ್ ಗ್ರೂಪ್ ಅಂತಂದರೆ
ನಮ್ಮದೇ ಆಗಿರ್ತಕ್ಕಂತಹ ನಮ್ಮರ ಜೊತೆಗೆ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಗಳ ಒಂದು ಸಂಬಂಧ. ರಿಲಿಜಿಯನ್ ಅಂದರೆ ಧರ್ಮ, ಸ್ಕೂಲ್ ಅಂದರೆ ಶಾಲೆ, ಮಾಸ್ ಮೀಡಿಯಾ ಅಂತಂದರೆ ಸಮೂಹ ಮಾಧ್ಯಮಗಳು, ನೈಬರ್ಹುಡ್ ಅಂದರೆ ನೆರೆಹೊರೆಯವರು. The role of family in the socialization process. A child, the idiom mother is the first teacher. The child is the literally true. ನಮ್ಮ ಒಂದು ನಾಣ್ಣುಡಿಯ ಪ್ರಕಾರ, ಇಡಿಯಂ ಮೀನ್ಸ್ ನಾಣ್ಣುಡಿಯ ಪ್ರಕಾರ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ಬಿಟ್ಟು ಮಗುವಿಗೆ ಹೇಳ್ತಾರೆ. ದ ಬಿಹೇವಿಯರ್, ಕಸ್ಟಮ್, ಪ್ರಾಕ್ಟೀಸಸ್, activities, interaction of the father and mother will extremely influence us on the emotional development of the child. The child learns the first lesson of the life values such as love, concern, faith, patience, cooperation, coordination, etc. at home itself. Okay, the behavior and custom and practices, activities, interaction and father and the mother. ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ ಆಗಿರೋದ್ರಿಂದ ಮಗು ತನ್ನ ಎಲ್ಲ ಒಂದು ಬಿಹೇವಿಯರನ್ನು, ಒಂದು ಕಸ್ಟಮ್ಸ್, ಪ್ರಾಕ್ಟೀಸಸ್, ಟ್ರೆಡಿಷನ್ಸ್, ಅವರ ಒಂದು ಇನ್ನೊಬ್ಬರ ಜೊತೆ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ಅದರ ಅವಗುಣಗಳಾಗಿರ್ಬೋದು, ಅದು ಧರಿಸ್ತಕ್ಕಂತಹ ಒಂದು ಬಟ್ಟೆಗಳಾಗಿರ್ಬೋದು, ಅದು ಬೆಳೆಸ್ಕೊಂಡು ಬಂದಿರತಕ್ಕಂತಹ ಒಂದು ಹವ್ಯಾಸಗಳಾಗಿರ್ಬೋದು, ಈ ಎಲ್ಲವನ್ನು ಕೂಡ ತನ್ನ ಮನೆಯಿಂದಲೇ ಕಲಿತಾ ಹೋಗುತ್ತೆ. ದ ಚೈಲ್ಡ್ ಲರ್ನ್ಸ್ ದ ಫಸ್ಟ್ ಲೆಸನ್ ಆಫ್ ದ ಲೈಫ್ ವ್ಯಾಲ್ಯೂಸ್, ಲವ್, ಕನ್ಸರ್ನ್, ಫೇತ್, ಪ್ರೀತಿ, ಕರುಣೆ, ತಾಳ್ಮೆ, ಹೊಂದಾಣಿಕೆ ಮತ್ತು ಕೋಆಪರೇಷನ್, ಇನ್ನೊಬ್ಬರ ಜೊತೆ ಹೊಂದಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮನೆಯಿಂದಲೇ ಕಲಿತಾ ಬರುತ್ತೆ. ಮಗು ಯಾವ ರೀತಿ ನಾವು ಚಿಕ್ಕಂದಿನಿಂದ ಬೆಳೆಸ್ತಾ ಹೋಗ್ತೀವೋ ಅದೇ ರೀತಿ ಬೆಳೀತಾ ಹೋಗುತ್ತೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಕೆಲವು ಮಕ್ಕಳು ಎಷ್ಟು ಚೂಟಿ ಆಗುತ್ತವೆ ಚಿಕ್ಕಂದಿನಿಂದಲೇ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಬೆಳೀತಕ್ಕಂತಹ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಏನೆಲ್ಲ ಅವರೊಂದು ವ್ಯಾಲ್ಯೂಸ್ಗಳನ್ನು ತೋರಿಸ್ಕೊತಾರೆ, ಅದೆಲ್ಲವೂ ಕೂಡ ತನ್ನ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಆ ರೀತಿಯಾಗಿ ಮಗು ಕಲಿತಾ ಹೋಗುತ್ತೆ. ಮನೆಯಲ್ಲಿ ನಾವು ಯಾವ ಲ್ಯಾಂಗ್ವೇಜನ್ನು ಮಾತಾಡ್ತೀವಿ, ಯಾವ ಭಾಷೆಯನ್ನು ಮಾತಾಡ್ತೀವಿ, ಅದೇ ಭಾಷೆನೇ ಚಿಕ್ಕ ಮಗು ಕಲಿತಾ ಹೋಗುತ್ತೆ. ನಮಗೆಲ್ಲ ಇಂಗ್ಲೀಷ್ ಕಷ್ಟ ಅಂತ ಹೇಳ್ತೀರ. ಯಾಕಂದರೆ ನಾವು ಚಿಕ್ಕಂದಿಂದನೇ ನೀವು ಕನ್ನಡ, ನಿಮ್ಮ ಮಾತೃಭಾಷೆ ಕನ್ನಡ ಆಗಿರುತ್ತೆ. ಕನ್ನಡವನ್ನು ಕಲಿಯೋದ್ರಿಂದ ಕನ್ನಡ ಮಾತ್ರ ಈಸಿ ಅನಿಸುತ್ತೆ, ಆದರೆ ಇಂಗ್ಲೀಷು ಕಷ್ಟ ಅನಿಸುತ್ತೆ. ಅದೇ ಚಿಕ್ಕ ಮಗುಗೆ ಇಂಗ್ಲೀಷ್ ಕಲಿಸ್ತಾ ಹೋದರೆ ಇಂಗ್ಲೀಷ್ ಕಲಿಯುತ್ತೆ, ಹಿಂದಿ ಕಲಿಸಿದ್ರೆ ಹಿಂದಿ ಕಲಿಯುತ್ತೆ, ಉರ್ದು ಕಲಿಸಿದ್ರೆ ಉರ್ದು ಕಲಿಯುತ್ತೆ. ಈ ರೀತಿ ಮಗುವಿನ ಬೆಳವಣಿಗೆ ಅಂತಕ್ಕಂಥದ್ದು ಮೊದಲ ಹಂತದಲ್ಲಿ ಮನೆಯಿಂದಲೇ ನಡೀತಾ ಹೋಗುತ್ತೆ. ಪೀರ್ ಗ್ರೂಪ್ ಅಂತಂದರೆ ಇಲ್ಲಿ ಸಮಾನ ವಯಸ್ಕರ ಒಂದು ಗುಂಪು. ಫ್ರೆಂಡ್ಸ್ ಅಂತ ನೀವೇನು ಕರಿತೀರಲ್ಲ ಅದನ್ನು ನೀವು ಪೀರ್ ಗ್ರೂಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ರೋಲ್ ಆಫ್ ಪೀರ್ ಗ್ರೂಪ್ಸ್ ಇನ್ ದ ಸೋಷಲೈಸೇಷನ್ process of a child. It includes the same aged children, friends, classmates or playmates. Okay, whether it may be a friends or children or classmates or playmates. ನಿಮ್ಮ ಜೊತೆ ಆಟ ಆಡೋರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಒಟ್ಟು ನಿಮ್ಮ ಸಮಾನ ವಯಸ್ಕರನ್ನು ಪೀರ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ರಿಲೇಷನ್ಶಿಪ್ ಈಸ್ ಬೇಸ್ಡ್ ಆನ್ ದ ಮ್ಯೂಚುವಲ್ ಹೆಲ್ಪ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಅವರಲ್ಲಿ ಹೆಚ್ಚು ಹೊಂದಾಣಿಕೆ ಅಂತಕ್ಕಂಥದ್ದು ಮತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಇರುತ್ತೆ. ಯಾಕಂದರೆ ಸಮಾನ ವಯಸ್ಕರಾಗಿರೋದ್ರಿಂದ ಅವರ ಒಂದು ಭಾವನೆಗಳು ಮತ್ತು ಅವರ ಒಂದು ಕಲ್ಪನೆಗಳು, ಆಲೋಚನೆಗಳು ಎಲ್ಲವೂ ಕೂಡ ಒಂದೇ ರೀತಿಯಾಗಿರೋದ್ರಿಂದ ಬೇಗ ಹೊಂದ್ಕೊಳ್ತಾರೆ ಅಂತ ಹೇಳ್ಬೋದು. ಸಿನ್ಸ್ ಆಲ್ ಬೀಯಿಂಗ್ ಟು ಸಿಮಿಲರ್ ಏಜ್ ಗ್ರೂಪ್, ದ ಚೈಲ್ಡ್ ಲರ್ನ್ಸ್ ಮೆನಿ ಆಸ್ಪೆಕ್ಟ್ಸ್ ಆಫ್ ದ ಸೋಷಿಯಲ್ ಬಿಹೇವಿಯರ್ ಫ್ರಮ್ ದೆಮ್. This knowledge is important from the perspective of the normal social relationship and behavior. ಈ ಒಂದು ಜ್ಞಾನ ಅಂತಕ್ಕಂಥದ್ದು ಸಮಾಜದಲ್ಲಿ ಸಂಬಂಧಗಳ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ. ನೆಕ್ಸ್ಟ್ ಒನ್ ರಿಲಿಜಿಯನ್ ಅಂತಂದರೆ ಧರ್ಮ. ಯು ಆಲ್ರೆಡಿ ನೋ ಅಬೌಟ್ ದಟ್. In India
can see so many religions, Hindu, Muslim, Christian, Jerusalem, okay, and so many religions, traditions, customs are there. ನಮ್ಮ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀವಿ. ಒಂದು ರಾಷ್ಟ್ರದಲ್ಲಿ ಅನೇಕರಾಗಿರ್ತಕ್ಕಂಥ ಜಾತಿ, ಮತ, ಧರ್ಮ, ಗ್ರಂಥಗಳನ್ನು ನೋಡ್ತಾ ಹೋಗ್ತೀವಿ. ವಿವಿಧ ರೀತಿಯಾಗಿರ್ತಕ್ಕಂಥ ವೇಷಭೂಷೆಗಳನ್ನು, ಉಡುಗೆ ತೊಡುಗೆಗಳನ್ನು, ಆಹಾರಗಳನ್ನು, ವೈವಿಧ್ಯತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನೋಡ್ತೀವಿ. ಇಂಡಿಯಾ ಈಸ್ ಇನ್ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ. ರಿಲಿಜಿಯನ್ಗೆ ಸಂಬಂಧಪಟ್ಟಂಗೆ ಹ್ಯೂಮನ್ ಬೀಯಿಂಗ್ಸ್ ಫೇತ್ ಇನ್ ಎ ರಿಲಿಜಿಯನ್ ಪ್ರೊವೈಡ್ಸ್ ಎ ಬೇಸ್ ಆಫ್ ಐಡಿಯಲ್ ಲೈಫ್. ರಿಲಿಜಿಯನ್ ಅಡ್ವೊಕೇಟ್ಸ್ ಎ ಮಾರಲ್ ಲೈಫ್. The parents and the elders of the family inculcate the religious activities in children by visiting religious places and performing various rituals. This is done in all religions in the different ways. Human beings is faith in religion. ಮನುಷ್ಯರು ಯಾವುದನ್ನು ಧರ್ಮವನ್ನು ನಂಬ್ತಾರೆ. ದೇ ಪ್ರೊವೈಡ್ಸ್ ದ ಬೇಸ್ ಆಫ್ ದ ಐಡಿಯಲ್ ಲೈಫ್. ಇದು ಒಂದು ಆದರ್ಶ ಜೀವನ ಮಾಡೋದಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ. ರಿಲಿಜಿಯನ್ ಅಡ್ವೊಕೇಟ್ಸ್ ದ ಮಾರಲ್ ಲೈಫ್. ಧರ್ಮದಿಂದ ನಮಗೆ ಒಂದು ನೀತಿ ತಿಳಿಯುತ್ತೆ, ನೀತಿ ಮಾರ್ಗ, ಜೀವನ ಮಾರ್ಗ ತಿಳಿಯುತ್ತೆ. ದ ಪೇರೆಂಟ್ಸ್ ಆ್ಯಂಡ್ ದ ಎಲ್ಡರ್ಸ್ ಆಫ್ ದ ಫ್ಯಾಮಿಲಿ inculcate the religious activities in children. ಪೇರೆಂಟ್ಸು, ದೊಡ್ಡವರು ಏನು ಮಕ್ಕಳಿಗೆ ಒಂದು ಫ್ಯಾಮಿಲಿಯಲ್ಲಿ ಧರ್ಮದ ಆಚರಣೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂತಂದರೆ ರಿಲಿಜಿಯಸ್ ಪ್ಲೇಸಸ್, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು, ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ದೇವಸ್ಥಾನ, ಮಸೀದಿ, ಚರ್ಚ್ಗಳಿಗೆ ಹೋಗ್ತಕ್ಕಂಥದ್ದು ಮತ್ತು ಅವರದೇ ಆಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಆಚರಣೆಗಳು, ಉಡುಗೆ ತೊಡುಗೆಗಳು ಮತ್ತು ಹಬ್ಬ ಹರಿದಿನಗಳು, ಜಾತ್ರೆಗಳು ಇವೆಲ್ಲವುಗಳನ್ನು ಆಚರಿಸ್ತಾ ಹೋದಾಗ ಮಕ್ಕಳಿಗೆ ಏನು ಟ್ರೆಡಿಷನ್ ಬಗ್ಗೆ ಮತ್ತು ಧರ್ಮದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಸ್ಕೂಲ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಇನ್ ದ ಸೋಷಲೈಸೇಷನ್ process of a child. In school, the child is not only influenced by the teachers but also it is by friends and classmates. ಸ್ಕೂಲು ಅಂತಕ್ಕಂಥದ್ದು ತುಂಬ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂತಹ ಸಾಮಾಜೀಕರಣದ ಅಂಗಾಗಿದ್ದು, ಶಾಲೆಯಿಂದ ಮಗು ಕೇವಲ ತನ್ನ ಶಿಕ್ಷಕರಿಂದ ಅಷ್ಟೇ ಪ್ರಭಾವಿತ ಆಗಲ್ಲ, ತನ್ನ ಸಹಪಾಠಿಗಳಿಂದ ಮತ್ತು ಸ್ನೇಹಿತರಿಂದನೂ ಕೂಡ ಪ್ರಭಾವಿತಗೊಳ್ಳುತ್ತೆ. ದ ರೋಲ್ ಆಫ್ ದ ಸ್ಕೂಲ್ gives the social behavior, knowledge and experience of the child are molded by the education. Subconscious capacity of the children is also developed in social behavior. ನಾವು ಸಾಮಾಜೀಕರಣದಲ್ಲಿ ಒಂದು ಜ್ಞಾನವನ್ನು, ಅನುಭವವನ್ನು ಒಂದು ಮಗು ಎಜುಕೇಷನಿಂದ, ಶಿಕ್ಷಣದಿಂದ ಪಡಿತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಚಿಲ್ಡ್ರನ್ನಲ್ಲಿರ್ತಕ್ಕಂಥ ಒಂದು ಮಗುವಿನಲ್ಲಿರ್ತಕ್ಕಂತಹ ಒಂದು ಅಗಾಧವಾಗಿರ್ತಕ್ಕಂತಹ ಶಕ್ತಿಯನ್ನು ಶಿಕ್ಷಣ ಅಂತಕ್ಕಂಥದ್ದು ಬಡಿದೆಬ್ಬಿಸುತ್ತೆ. ಶಿಕ್ಷಣದಿಂದ ಆ ಮಗು ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳುತ್ತೆ ಮತ್ತು ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಹಂತ ಹಂತವಾಗಿ ಮೂಡಿಸ್ತಾ ಹೋಗುತ್ತೆ ಮತ್ತು ಅದು ಒಂದು ಒಳ್ಳೆಯ ವ್ಯಕ್ತಿತ್ವ, ಒಂದು ಪರ್ಸ್ನಾಲಿಟಿಯನ್ನು ರೂಢಿಸ್ಕೊಳ್ಳುತ್ತೆ. Various positive aspects that find experience in teachers like good behaviors, equality and good will get reflected in the children as well. This enables children develop the love, cooperation, tolerance, co-living, mutual respect and other various values in the life. Various positive aspects. ಸ್ಕೂಲಿಂದ ಮಗು ಏನನ್ನು ಕಲಿಯುತ್ತೆ? ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅಂತಂದರೆ ಧನಾತ್ಮಕವಾಗಿರ್ತಕ್ಕಂಥ ಒಂದು ಆಲೋಚನೆಗಳನ್ನು ಕಲಿತಾ ಹೋಗುತ್ತೆ. ಟೀಚರ್ಸ್ಗಳಿಂದ ಒಂದು ಗುಡ್ ಬಿಹೇವಿಯರ್ಸ್, ಒಂದು ಒಳ್ಳೆಯ ನಡತೆಗಳು, ಈಕ್ವಾಲಿಟಿ ಅಂತಕ್ಕಂದರೆ ಸಮಾಜದಲ್ಲಿ ಸಮಾನತೆ ಅಂತಕ್ಕಂಥದ್ದು, ಭೇದ ಭಾವ ಅಂತಕ್ಕಂಥದ್ದು ಶಾಲೆಯಲ್ಲಿ ಬರೋದಿಲ್ಲ. ಅದ್ರ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟು ಮತ್ತು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗನ್ನು ಮಕ್ಕಳು ಬೆಳೆಸ್ತಾ ಕಲಿತಾ ಹೋಗ್ತಾರೆ. ಜೊತೆಗೆ ದ ಚಿಲ್ಡ್ರನ್ ಡೆವಲಪ್ ದ ಲವ್ ಅಂದರೆ ಪ್ರೀತಿ, ಕೋಆಪ್ರೇಷನ್ ಅಂತಂದರೆ ಸಹ ಬಾಳ್ವೆ, ಜೊತೆಗೆ
ಹೊಂದಾಣಿಕೆ, ಕೋ ಲಿವಿಂಗ್ ಅಂದರೆ ಹೊಂದಾಣಿಕೆ, ಟಾಲರೆನ್ಸ್ ಅಂತಂದರೆ ತಾಳ್ಮೆ, ಜೊತೆಗೆ ಮ್ಯೂಚುವಲ್ ರೆಸ್ಪೆಕ್ಟ್, ಒಬ್ಬರಿಗೊಬ್ಬರು ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಕಲಿತಾ ಹೋಗ್ತಾರೆ. ಮಾಸ್ ಮೀಡಿಯಾ ಅಂತಂದರೆ ದ ರೋಲ್ ಆಫ್ ಮಾಸ್ ಮೀಡಿಯಾ ಇನ್ ದ ಸೋಷಲೈಸೇಷನ್ ಪ್ರೋಸೆಸ್ ಆಫ್ ಎ ಚೈಲ್ಡ್. ದ ಮಾಸ್ ಮೀಡಿಯಾ ಸಚ್ ಆಸ್ ರೇಡಿಯೋ, ಟೆಲಿವಿಷನ್, ಮೂವೀಸ್, ಫಿಲ್ಮ್ಸ್, ನ್ಯೂಸ್ಪೇಪರ್, ಮ್ಯಾಗಝಿನ್ಸ್ ಯುಟಿಲೈಸ್ ದ ಲಿಟ್ರೇಚರ್ ಎಕ್ಸ್ಟೆನ್ಸಿವ್ಲಿ. ಮಾಸ್ ಮೀಡಿಯಾ ಅಂತಂದರೆ ಸಮೂಹ ಮಾಧ್ಯಮಗಳು ಅಲ್ವಾ. ಸಮೂಹ ಮಾಧ್ಯಮಗಳು ಯಾವೆಲ್ಲ ಆಗಿದ್ದಾವೆ? ರೇಡಿಯೋ, ಟೆಲಿವಿಷನ್, ಮೊಬೈಲ್ಸ್, ಮೂವೀಸ್, ಫಿಲಮ್ಸು, ಇಂಟರ್ನೆಟ್ಟು, ನ್ಯೂಸ್ ಪೇಪರ್ಸು, ಮ್ಯಾಗಝಿನ್ಸು, ಇವೆಲ್ಲವೂ ಕೂಡ ನೋಡಿರಿ, ನೀವು ಚಿತ್ರದಲ್ಲಿ ನೋಡ್ತಿದ್ದೀರಾ, ಫೇಸ್ಬುಕ್ಕು, ಯೂಟ್ಯೂಬು, ಓಕೆ, ಟ್ವಿಟ್ಟರು, ಎಲ್ಲವೂ ಕೂಡ ಸಮೂಹ ಮಾಧ್ಯಮಗಳೇ, ಗೊತ್ತಾಯ್ತಾ. ಎಲ್ಲಗಳಿಂದಲೂ ಕೂಡ ಮಗು ವಿಷಯವನ್ನು ಗ್ರಹಿಸ್ತಾ ಹೋಗುತ್ತೆ. ಸೊ ರೇಡಿಯೋಗಳಿಂದ ನಾವು ಅನೇಕ ಚಲನಚಿತ್ರಗಳನ್ನು ನೋಡ್ತೀವಿ, ಟೆಲಿವಿಷನ್ಗಳಲ್ಲಿ ಅನೇಕ ಒಂದು ನೀತಿ ಕಥೆಗಳಾಗಿರ್ಬೋದು, ಫಿಲಮ್ಗಳಿಂದ ಅನೇಕ ನೀತಿಯನ್ನು ಹೊಂದಿರತಕ್ಕಂತಹ ಮೂವೀಸ್ಗಳನ್ನು ನೋಡ್ತೀವಿ. ಜೊತೆಗೆ ನ್ಯೂಸ್ ಪೇಪರಿಂದ ನಮಗೆ ಈಗ ದೇಶದಲ್ಲಿ ನಡೀತಿರ್ತಕ್ಕಂತಹ ಕರೆಂಟ್ ಅಫೈರ್ಸ್, ಸಮಾಜದಲ್ಲಿ ರಾಜಕೀಯದಲ್ಲಿ ಏನಾಗ್ತಿದೆ, ಎಕನಾಮಿಕಲ್ ಕ್ರೈಸಿಸ್ ಏನಾಗ್ತಿದೆ ಅಲ್ವಾ, ಒಂದು ಈಗ ಬಂದಿರತಕ್ಕಂತಹ ಡಿಸೀಸಿಂದ ಎಷ್ಟೊಂದು ದೇಶಗಳು ಎಕನಾಮಿಕ್ ಕ್ರೈಸಿಸನ್ನು ಅನುಭವಿಸ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಎಷ್ಟೊಂದು ಜನ ಬಡ ವರ್ಗದವರು ತುಂಬ ಕಷ್ಟದಲ್ಲಿದ್ದಾರೆ. ಇವೆಲ್ಲವನ್ನು ತಿಳಿಸ್ತಾ ಹೋಗುತ್ತೆ. ಮ್ಯಾಗಝಿನ್ಸ್ಗಳಿಂದ ಅನೇಕ ಹೊಸ ಹೊಸ ವಿಷಯಗಳು ಮತ್ತು ಜನರಲ್ ನಾಲೆಡ್ಜು ಇವೆಲ್ಲವನ್ನು ತಿಳ್ಕೊಳ್ತಾ ಹೋಗ್ತೀವಿ. ಇವೆಲ್ಲವುಗಳನ್ನು ತಿಳಿಸೋದ್ರಲ್ಲಿ ಮಾಸ್ ಮೀಡಿಯಾದ ಸಮೂಹ ಮಾಧ್ಯಮಗಳ ಪಾತ್ರ ಅಗಾಧವಾಗಿರ್ತಕ್ಕದ್ದು. ಕ್ಷಣ ಕ್ಷಣದ ಸುದ್ದಿಗಳು, ರಾಜಕೀಯವಾಗಿರ್ಬೋದು ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆಗಳಾದರೂ ಕೂಡ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡಿಸ್ತಾ ಹೋಗ್ತಕ್ಕಂಥದ್ದು ಮಾಸ್ ಮೀಡಿಯಾ ಆಗಿರುತ್ತೆ. The role of mass media in the socialization process of a child. Human beings are deeply influenced by the advertisements, radio programs, stories, novels, television, serials, dance drama, music, posters and important statements by popular persons. ಅಡ್ವರ್ಟೈಸ್ಮೆಂಟ್ಗಳಿಂದ ಏನೆಲ್ಲ ಮಕ್ಕಳು ಪ್ರಭಾವಿತರಾಗ್ತಾರೆ. ಯಾವುದೇ ಒಂದು ವಸ್ತುಗಳು, ಹೊಸ ವಸ್ತುಗಳು ಮಾರುಕಟ್ಟೆಯಲ್ಲಿ ಬಂದಂತೆ ಅದನ್ನು ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ತೋರಿಸ್ತಾರೆ. ಒಂದು ಸೋಪು, ಪೌಡ್ರು, ಕ್ರೀಮ್, ಪ್ರತಿಯೊಂದು ಯಾವುದೇ ಒಂದು ವಸ್ತುಗಳಾಗಿರ್ಬೋದು, ಆ ಒಂದು ಮಕ್ಕಳು ಅದರಿಂದ ಆಕರ್ಷಿತರಾಗ್ತಾರೆ. ರೇಡಿಯೋ ಪ್ರೋಗ್ರಾಮ್ಸಲ್ಲಿ ಜನರಲ್ ನಾಲೆಡ್ಜು ಮತ್ತು ಸಮೂಹ ಮಾಧ್ಯಮಗಳು ಬಿತ್ತರಿಸ್ತಕ್ಕಂಥ ಹೊಸ ಸುದ್ದಿಗಳಾಗಿರ್ಬೋದು, ಮತ್ತು ಶಾರ್ಟ್ ಸ್ಟೋರೀಸ್ ಆಗಿರ್ಬೋದು, ಮಕ್ಕಳಿಗೆ ಬೇಕಾದಂಥ ಕಾರ್ಟೂನ್ಸ್ ಆಗಿರ್ಬೋದು, ನಾವೆಲ್ಸಲ್ಲಿ ಕಾದಂಬರಿಗಳು, ವಿಶಿಷ್ಟ ಬರಹಗಾರರು ಬರೆದಿರ್ತಕ್ಕಂತಹ ವಿಶೇಷವಾದಂಥ ಕಾದಂಬರಿಗಳು, ಅದರಲ್ಲಿರ್ತಕ್ಕಂಥ ನೀತಿ ಕಥೆಗಳನ್ನು ತಿಳಿಸ್ತಾ ಹೋಗ್ತವೆ. ಟೆಲಿವಿಷನ್ಸಿಂದ ನಾವು ಅನೇಕ ಒಂದು ರಾಜಕೀಯವಾಗಿ ನಡೀತಕ್ಕಂತಹ ಸುದ್ದಿಗಳಾಗಿರ್ಬೋದು, ಮೂವೀಸು, ಸೀರಿಯಲ್ಸು ಇವೆಲ್ಲವನ್ನು ನೋಡ್ತಾ ಹೋಗ್ತೀವಿ. ಮ್ಯೂಸಿಕ್ ಬಗ್ಗೆ, ಡ್ರಾಮಾ ಬಗ್ಗೆ, ಪೋಸ್ಟರ್ಸ್ ಬಗ್ಗೆ, ಪ್ರತಿಯೊಂದನ್ನು ಕೂಡ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಬಗ್ಗೆ ಆಗಿರ್ಬೋದು, ಫಿಲಮ್ಸ್ ಆಗಿರ್ಬೋದು, ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಚಲನಚಿತ್ರಗಳ ಬಗ್ಗೆ ಆಗಿರ್ಬೋದು, ಸೀರಿಯಲ್ಸ್ ಬಗ್ಗೆ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಒಂದು VIPs ಆಗಿರ್ಬೋದು, ಯಾವುದೇ ಒಂದು ಕಂಪ್ನಿಗೆ ಸೇರಿರ್ತಕ್ಕಂಥ CEO ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆಯೂ ಪ್ರತಿಯೊಂದು ವಿಷಯವನ್ನು ಕೂಡ ಮಾಸ್ ಮೀಡಿಯಾಗಳು ತಿಳಿಸ್ತಾ ಹೋಗುತ್ತೆ. ಇದ್ರ ಬಗ್ಗೆ ಹೇಳ್ತಾ ಹೋದರೆ ದಿನವೇ ಸಾಗಲ್ಲ. ಮಾಸ್ ಮೀಡಿಯಾ ಅಂತಕ್ಕಂಥದ್ದು ತುಂಬ ಬ್ರಾಡಾಗಿ ಬೆಳೆದಿರ್ತಕ್ಕಂತಹ ಒಂದು ಮಾಧ್ಯಮ ಆಗಿದೆ ಮತ್ತು ಇದು ಅವಶ್ಯನೂ ಕೂಡ ಈಗಿನ ಜನಾಂಗಕ್ಕೆ ಆಗಿದೆ ಅಂತ ಹೇಳ್ಬೋದು. The role of mass media gives the news, quiz, introductory task, discussions, programs, introducing the various important places and other helps the viewers to develop the good personality. ಓಕೆ, ಇದರಿಂದ ಕ್ವಿಝು, ನ್ಯೂಸು ಜೊತೆಗೆ ಡಿಸ್ಕಷನ್, ಯಾವುದೇ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಡಿಸ್ಕಷನ್ ಆಗಿರ್ಬೋದು, ಮತ್ತು ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಮತ್ತು ಜೊತೆಗೆ ಒಂದು ಯಾವುದೇ ಒಬ್ಬ ಪರ್ಸನ್ ಬಗ್ಗೆ ಇರ್ತಕ್ಕಂತಹ ಒಂದು ಅವರನ್ನು ಇಂಟರ್ವ್ಯೂ ಮಾಡೋದಾಗಿರ್ಬೋದು, ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಎಲ್ಲವನ್ನ ತಿಳಿಸುತ್ತೆ. ಸಿಮಿಲರ್ಲಿ ದ ಪ್ರೋಗ್ರಾಮ್ಸ್ ಆಫ್ ದ ಅಕಾಡೆಮಿಕ್ ಇಂಟರ್ನೆಟ್ ಫೆಸಿಲಿಟೀಸ್ ಬೆಟರ್ ಸೋಷಿಯಲ್ ಬಿಹೇವಿಯರ್ ಅಮಾಂಗ್ ದ ಪೀಪಲ್. So next one, neighborhood.
ಮೀನ್ಸ್ ನೆರೆಹೊರೆಯವರು ಅಂತ ಹೇಳಿದ್ದೀನಿ. ನೆರೆಹೊರೆಯವರು ಇಲ್ಲದೇ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಕ್ಕಪಕ್ಕದವರು ಮತ್ತು ನೆರೆಹೊರೆಯವರನ್ನು ನೈಬರ್ಹುಡ್ ಅಂತ ಕರಿತೀವಿ. ನೈಬರ್ಹುಡ್ ಆರ್ ದ ಫ್ಯಾಮಿಲೀಸ್ ವಿಚ್ ರಿಸೈಡ್ ಕ್ಲೋಸ್ ಟು ಯುವರ್ ಫ್ಯಾಮಿಲಿ. ನಮ್ಮ ಒಂದು ಮನೆಗೆ ಹತ್ತಿರದಲ್ಲಿರ್ತಕ್ಕಂಥವ್ರನ್ನು ನಾವು ನೈಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ರೋಲ್ ಆಫ್ ನೈಬರ್ಹುಡ್ ಇನ್ ದ ಸೋಷಲೈಸೇಷನ್ ಪ್ರೋಸೆಸ್ ಆಫ್ ಎ ಚೈಲ್ಡ್ gives the people help each other in many ways. The influence of the neighborhood is found both in the rural and the urban communities. ನೈಬರ್ಹುಡ್ ಅಂದರೆ ಅಕ್ಕಪಕ್ಕದವರು ನಮ್ಮ ಒಂದು ಕಷ್ಟದಲ್ಲೂ ಮತ್ತು ಸುಖದಲ್ಲೂ ಕೂಡ ಭಾಗಿಯಾಗ್ತಾರೆ. ಜೊತೆಗೆ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್, ರೂರಲಲ್ಲಿ ಅರ್ಬನ್ ಏರಿಯಾಸ್ಗಿಂತ ಅತ್ಯಂತ ಹೆಚ್ಚಿನ ಅವಶ್ಯಕತೆಯಿಂದ ಮತ್ತು ತುಂಬ ಹೊಂದಾಣಿಕೆಯಿಂದ ನೆರೆಹೊರೆಯವರು ಬಾಳ್ತಾರೆ ಅಂತ ಹೇಳ್ಬೋದು. ದ ಪೀಪಲ್ ಆಫ್ ನೈಬರ್ಹುಡ್ ಲೀವ್ಸ್ ಲೈಕ್ ದ ಮೆಂಬರ್ಸ್ ಆಫ್ ದ ಸೇಮ್ ಫ್ಯಾಮಿಲಿ ಶೇರಿಂಗ್ ದೇರ್ ಹ್ಯಾಪಿನೆಸ್ ಆ್ಯಂಡ್ ದ ಸಾರೋಸ್. ಅಷ್ಟೇ ಅಲ್ಲದೆ ನಾವು ರೂರಲ್ ಫ್ಯಾಮಿಲಿಯಲ್ಲಿ ಹಳ್ಳಿಗಳಲ್ಲಾದರೆ ಪ್ರತಿಯೊಂದನ್ನು ಕೂಡ ನೆರೆಹೊರೆಯವರ ಜೊತೆಗೆ ಏನು ಮಾಡ್ಕೊತಾರೆ, ಶೇರ್ ಮಾಡ್ಕೊತಾರೆ, ಹೇಳ್ಕೊತಾರೆ, ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಮತ್ತು ಅವರ ಕಷ್ಟಕ್ಕೆ ಇವ್ರು ಬರ್ತಾರೆ, ಇವ್ರ ಕಷ್ಟಕ್ಕೆ ಅವರು ಹೋಗ್ತಾರೆ. ಅದೇ ರೀತಿ ಅರ್ಬನ್ ಏರಿಯಾಸ್ಗಿಂತ ರೂರಲ್ ಏರಿಯಾಸ್ದಲ್ಲಿ ಹೆಚ್ಚಿನ ಒಂದು ನೈಬರ್ಹುಡ್ಸಲ್ಲಿ ಒಂದು ಸಹಬಾಳ್ವೆ ಅಂತಕ್ಕಂಥದ್ದು ಇರುತ್ತೆ. ನೈಬರ್ಹುಡ್ ಪೀಪಲ್ ಹೆಲ್ಪ್ ಈಚ್ ಅದರ್ ಇನ್ ಫೆಸ್ಟಿವಲ್, ಫೇರ್, ಫ್ಯಾಮಿಲಿ, ರಿಲಿಜಿಯಸ್ ರಿಚುವಲ್ಸ್ ಆ್ಯಂಡ್ ಅದರ್ ಪ್ರೋಗ್ರಾಮ್ಸ್. ಅಷ್ಟೇ ಅಲ್ಲದೆ ನೆರೆಹೊರೆಯವರು ಒಬ್ರಿಗೊಬ್ಬರು ಹೆಲ್ಪ್ ಮಾಡೋದ್ರ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಮತ್ತು ಮದುವೆ ಸಂದರ್ಭಗಳಲ್ಲಿ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಧರ್ಮಕ್ಕೆ ಸಂಬಂಧಪಟ್ಟಂತಹ ಜಾತ್ರೆ, ಹಬ್ಬ ಮತ್ತು ಇನ್ನು ಯಾವುದೇ ಒಂದು ಮನೆಯಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಕೂಡ ದೇವಸ್ಥಾನಗಳಲ್ಲಿ ಪ್ರತಿಯೊಂದೂ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾರೆ, ಜೊತೆಯಾಗಿ ಇರ್ತಾರೆ ಅಂತ ಹೇಳ್ಬೋದು. ನೈಬರ್ಹುಡ್ ರಿಲೇಷನ್ಶಿಪ್ ಈಸ್ ಮಚ್ ಸ್ಟ್ರಾಂಗರ್ ಇನ್ ದ ರೂರಲ್ ಕಮ್ಯುನಿಟೀಸ್ ದೆನ್ ಇನ್ ಅರ್ಬನ್ ಕಮ್ಯುನಿಟೀಸ್. ನೆರೆಹೊರೆಯ ಸಂಬಂಧಗಳು ಹೆಚ್ಚಾಗಿ ಪಟ್ಟಣ ಪ್ರದೇಶಗಳಿಗಿಂತಲೂ ಹಳ್ಳಿಯಲ್ಲಿ ಹೆಚ್ಚು ಬಲವಾಗಿರ್ತವೆ ಅಂತ ಹೇಳ್ಬೋದು. ಜೆಂಡರ್ ಆ್ಯಂಡ್ ಸೋಷಲೈಸೇಷನ್. We can give the difference in the reaction of the parents when the boy child comes home later playing when the girl child late comes. Usually the parents just welcome the boy without asking anything, but with the girl they courteously warn her coming late. ಜೆಂಡರ್ ಆ್ಯಂಡ್ ಸೋಷಲೈಸೇಷನ್ನಿಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಒಬ್ಬ ಮಗು ಅದು ಹೆಣ್ಮಗು ಲೇಟಾಗಿ ಮನೆಗೆ ಬಂದರೆ ಏನಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಕೂಡ ಪೇರೆಂಟ್ಸು, ತಂದೆ ತಾಯಿಗಳು ಅದನ್ನು ಕ್ವಶನ್ ಮಾಡ್ತಾರೆ. ಆದರೆ ಒಂದು ಗಂಡು ಮಗು ಲೇಟಾಗಿ ಬಂದರೆ ಯಾವ ಒಬ್ಬ ತಂದೆ ತಾಯಿನೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಲೇಟು ಅಂತ ಅಷ್ಟೇ ಕೇಳಿ ಸುಮ್ಮನಾಗ್ತಾರೆ. ಆದರೆ ಹೆಣ್ಣು ಮಗು ಏನು ಮಾಡಬೇಕು, ಖಂಡಿತವಾಗ್ಲೂ ಕರೆಕ್ಟು ಟೈಮಿಗೆ ಬರಲೇಬೇಕಾಗುತ್ತೆ. ಎಸ್ಪೆಷಲಿ ಇನ್ ಇಂಡಿಯಾ ದ ಪೇರೆಂಟ್ಸ್ accept a girl should help their family in kitchen and in services, but they do not accept their from their son. In the same way, they provide cricket bat to the son whenever stalls in the daughter. ಅದರಲ್ಲೂ ನಮ್ಮ ಭಾರತದಂತಹ ದೇಶದಲ್ಲಿ ಹೆಣ್ಣು ಮಗು ಕಿಚನ್ನಲ್ಲಿ ಅಡುಗೆ ಮನೆಗೆ ಅಷ್ಟೇ ಸೀಮಿತ ಆಗಿರಬೇಕು. ತನ್ನ ಎಲ್ಲ ಕೆಲಸಗಳಲ್ಲೂ ಆಕೆ ಭಾಗಿಯಾಗಬೇಕು. ಜೊತೆಗೆ ನಮಗೆ ಸರ್ವಿಸ್ ಕೊಡಬೇಕು ಅಂತ ಬಯಸ್ತೀವಿ ಹೊರತು ಗಂಡು ಮಗುವಿನಿಂದ ಅದನ್ನು ನಾವು ಆಕ್ಷೇಪಣೆ ಅಲ್ಲ, ಅಪೇಕ್ಷೆ ಮಾಡೋದಿಲ್ಲ. ಆದರೆ ಅದರ ಬದಲಾಗಿ ಮಗುಗೆ ಆಟ ಆಡೋದಕ್ಕೆ ಬ್ಯಾಟೋ ಬಾಲನ್ನು ಕೊಡಿಸ್ತೀವಿ. ಆದರೆ ಹೆಣ್ಮಗುಗೆ ಬೇರೆ ಥರ ನೋಡ್ಕೊಳ್ತೀವಿ. ಇದೆಲ್ಲವೂ ಕೂಡ ಜೆಂಡರ್ ಡಿಸ್ಕ್ರಿಮಿನೇಷನಲ್ಲಿ ಬೇರೆ ಆಗಬೇಕಾಗಿದೆ. ಸೊ ಲೈಕ್ ದಿಸ್ ಪ್ರೋಸೆಸ್ ದ ಸೋಷಲೈಸೇಷನ್ ಜನರಲಿ ಡಿಫರ್ಸ್ ಆನ್ ದ ಬೇಸಿಸ್ ಆಫ್ ದ ಜೆಂಡರ್. ದಿಸ್ ಈಸ್ ಕಾಲ್ಡ್ ದ ಡಿಫ್ರೆನ್ಷಿಯಲ್ ಸೋಷಲೈಸೇಷನ್. ಸೊ ಈ ರೀತಿ ಲಿಂಗ ತಾರತಮ್ಯವನ್ನು ಮಾಡ್ತಕ್ಕಂಥದ್ದನ್ನು ನಾವು ಡಿಫ್ರೆನ್ಷಿಯಲ್ ಸೋಷಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೆಣ್ಣು ಮಗು ಮತ್ತು ಗಂಡು ಮಗು ಎರಡೂ ಒಂದೇ. ಈಗಿನ ಸಮಾಜದಲ್ಲಿ ಎರಡಕ್ಕೂ ಕೂಡ ಸಮಾನವಾಗಿರ್ತಕ್ಕಂತಹ ಮತ್ತು ಹಕ್ಕು ಬಾಧ್ಯತೆಗಳು, ವಿದ್ಯಾಭ್ಯಾಸ ಕಾನೂನಿನ ಪ್ರಕಾರ ಕೊಡಲೇಬೇಕು. ಸೊ ಇನ್ ದ
Gender and the socialization. In today's modern complex society, the status of the woman is permanently changing. Changes from country to country and time to time. The nationalist and democratic perspectives, new economic policies along with the modern education have liberated modern women from the dependency in the present India. ಟುಡೇಸ್ ಮಾಡರ್ನ್ ಕಾಂಪ್ಲೆಕ್ಸ್ ಸೊಸೈಟಿ, ಈಗಿನ ಸಮಾಜದಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಒಳ್ಳೆಯ ಸ್ಥಾನಮಾನಗಳನ್ನು ಪ್ರತಿಯೊಂದರಲ್ಲೂ ಕೂಡ ಎಲ್ಲ ಡೆಮೋಕ್ರೆಟಿಕ್ ಕಂಟ್ರಿ ಆಗಿರ್ತಕ್ಕಂಥ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ 30% ರಿಸರ್ವೇಷನ್ ಕೊಟ್ಟು ಓದೋದ್ರಲ್ಲಿ ಮತ್ತು ಕೆಲಸ ಮಾಡೋದ್ರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅವರಿಗೊಂದು ಲಿಬ್ರೇಷನ್ ಅಂತಕ್ಕಂಥದ್ದು ಸ್ವಾತಂತ್ರ್ಯವನ್ನು ಕೊಟ್ಟು ಗೌರವಿಸಬೇಕು. ಆಗ ಮಾತ್ರ ನಮ್ಮ ಭಾರತ ಒಂದು ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂತಹ ಒಂದು ಗೌರವವನ್ನು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಸೋಷಲೈಸೇಷನ್ ಲೆಸನ್ ಬಗ್ಗೆ ತಿಳ್ಕೊಂಡ್ವಿ ಮಕ್ಕಳ. ಮುಂದಿನ ತರಗತಿಯಲ್ಲಿ ಈ ಒಂದು ಪಾಠದ ಮುಂದಿನ ಕಂಟಿನ್ಯೂಯೇಷನ್ ವಿಡಿಯೋನ ನೋಡೋಣ. ಸೊ ಡಿಯರ್ ಚಿಲ್ಡ್ರನ್ಸ್, ಇನ್ ದ ನೆಕ್ಸ್ಟ್ ಕ್ಲಾಸ್ we can see the continuation lesson of the socialization lesson. So